ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ಒಂದು ಡೆಲಿವರಿ ಆಗಿದ್ದಂಥದ್ದು ಚಿನ್ಮಯ ಫರ್ಟಿಲಿಟಿ ಹಾಸ್ಪಿಟಲ್ ತುಮಕೂರಿನಲ್ಲಿ. ಸೊ ನನ್ನ ಮಗನ ಕಂಪ್ಲೀಟ್ ಸ್ಕ್ಯಾನಿಂಗ್ ರಿಪೋರ್ಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಇದು 12 ವೀಕ್ಸ್ನಲ್ಲಿ ಮಾಡಿಸಿರೋ ಅಂಥದ್ದು. 8 ವೀಕ್ಸ್ನಲ್ಲಿ ಮಾಡಿಸಿದ್ದಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಮಿಸ್ ಆಗಿದೆ. ಸೊ 12 ವೀಕ್ 4 ಡೇಸಲ್ಲಿ ಮಾಡಿಸಿರೋ ಅಂಥದ್ದು. ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂದರೆ ಒಂದು ಮಗು ಇದೆ ಅಂತ ಹೇಳಿ, ಟ್ವಿನ್ಸ್ ಎಲ್ಲ. ಸೊ BPD HC AC FL CRL ಅಂತ ಹೇಳಿ ಇದು ಮಗುವಿನ ಒಂದು ಸೈಜ್ನ ಮೆಷರ್ಮೆಂಟ್ಸು, ಉದ್ದ ಅಗಲ ಆಗಿರ್ಬೋದು, ಹೆಡ್ಡಿಂದ ಫೀಟ್ವರೆಗೆ ಅಂತ ಹೇಳಿ ಎಲ್ಲವುದು 12 ವೀಕ್ 4 ಡೇಸಲ್ಲಿದೆ. EDD ಅಂದರೆ ಡೆಲಿವರಿ ಡೇಟ್ ಯಾವಾಗ ಅಂತ ಹೇಳಿ 26/5/2023 ಕೊಟ್ಟಿದ್ದಾರೆ. ಸೊ ವೆಯ್ಟ್ 59 ಗ್ರಾಮ್ ಅಂತ ಕೊಟ್ಟಿದ್ದಾರೆ. FHR ಅಂದರೆ ಮಗುವಿನ ಹಾರ್ಟ್ ರೇಟು 169 ಇದೆ. ಇದು NT, ಇದು 1.4 mm ಇದೆ. ಇದು ವಿತಿನ್ ಇಷ್ಟೇ ರೇಂಜಲ್ಲಿ ಇರಬೇಕಂತ ಇರುತ್ತೆ. ಅಷ್ಟರಲ್ಲಿ ಇದ್ದರೆ ಮಾತ್ರ ಮಗು ನಾರ್ಮಲ್ ಅಂತ ಹೇಳಿ. ಇಲ್ಲಾಂದರೆ ಮಗುಗೆ ಏನಾದರೂ ಅಬ್ನಾರ್ಮಲಿಟೀಸ್ ಆಗ್ಬೋದು, ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸು ಜೆನೆಟಿಕಲ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಬೇರೆ ಟೆಸ್ಟ್ಗಳನ್ನೆಲ್ಲ ಮಾಡಬೇಕಾಗತ್ತೆ. ನಸಲ್ ಬೋನ್ಸು ವಿಜುವಲೈಸ್ಡ್ ಅಂಡ್ ನಾರ್ಮಲ್ ಅಂತ ಇದೆ. ಮಗುವಿಗೆ ಏನು ಮೂಗಿನ ಮೂಳೆ ಕಾಣಿಸ್ಕೊಂಡಿದೆ ಅಂತ ಹೇಳಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ಟೈಮ್ನಲ್ಲಿ ಇದು ಬಂದಿರಬೇಕು. ಸೊ ಫೆಟಲ್ ಬ್ರೈನ್, ಸ್ಪೈನ್, ಸ್ಟೊಮಕ್ ಪ್ರತಿಯೊಂದು ಕೂಡ ನಾರ್ಮಲ್ ಇದೆ ಅಂತ ಬಂದಿದೆ. ಪ್ಲೆಸೆಂಟಾ ಫಾರ್ಮ್ಡ್ ಇನ್ ದ ಆ್ಯಂಟೀರಿಯರ್ ಯುಟೆರಿನ್ ವಾಲ್, ಪ್ಲೆಸೆಂಟಾ ಆ್ಯಂಟೀರಿಯರ್ ಇದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಎಲ್ಲವುದು ನಾರ್ಮಲ್ ಇದೆ. ಸೊ ಡಾಪ್ಲರ್ ಏನಿದೆ ಸ್ಟಡಿ, ಇದರಲ್ಲಿ ರೈಟ್ PI ಏನಿದೆ ಅದು 1.94 ಇದೆ, ಲೆಫ್ಟ್ ಕೂಡ 1.39 ಇದೆ. ಸ್ಕ್ರೀನ್ ಪಾಸಿಟಿವ್ ಫಾರ್ PET ಅಂತ ಹಾಕಿದ್ದಾರೆ, ಅಂದರೆ BP ಬರೋ ಚಾನ್ಸಸ್ ಇದೆ ಅಂತ ಹೇಳಿ ಫಸ್ಟ್ ಸ್ಕ್ಯಾನಿಂಗ್ನಲ್ಲೇ ಹೇಳಿದರು. ಸೊ ಇದು ನೆಕ್ಸ್ಟ್ ಸ್ಕ್ಯಾನು ಅನಾಮಲಿ ಸ್ಕ್ಯಾನ್ ಅಂತ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟು. 5 ತಿಂಗಳು ಎಂಡಿಂಗ್ನಲ್ಲಿ ಮಾಡ್ತಾರೆ. 18 to 22 ವೀಕ್ಸ್ ಒಳಗಡೆ ಇದನ್ನು ಮಾಡ್ತಾರೆ. ಇದು ಪ್ರತಿಯೊಂದು ಮಗುವಿನ ಏನು ಫೇಸ್ ಆಗಿರ್ಬೋದು, ನೋಸು, ಲಿಪ್ಸು, ಕಾಲು, ಕೈ ಎಲ್ಲ ಪ್ರತಿಯೊಂದು, ಬ್ರೈನು, ಹಾರ್ಟು ಎಲ್ಲದನ್ನು ಚೆಕ್ ಮಾಡ್ತಾರೆ, ಎಲ್ಲವುದು ಕರೆಕ್ಟಾಗಿದೆಯಾ ಅಂತ ಹೇಳಿ. ಸೊ BPD HC AC FL ಎಲ್ಲವುದು ಕೂಡ 20 ವೀಕ್ 3 ಡೇಸ್ 4 ಡೇಸ್ ಅಷ್ಟು ತೋರಿಸ್ತಾ ಇದೆ. ಸೊ ಮಗುವಿನ ವೆಯ್ಟು 330 ಗ್ರಾಮ್ಸ್ ಇದೆ ಅಂತ ಹಾಕಿದ್ದಾರೆ. FHR 152 ಇದೆ ಇವಾಗ. ಇದು ಸರ್ವೆಕ್ಸ್ ಲೆಂತು 3.6 mm. OS ಕ್ಲೋಸ್ಡ್ ಅಂತ ಹೇಳಿ, ಗರ್ಭಕೋಶ ಓಪನ್ ಆಗಿಲ್ಲ, ಕ್ಲೋಸ್ಡ್ ಆಗಿದೆ ಅಂತ ಹೇಳಿ. ಹಾಗೆಯೇ ಇದು ಸರ್ವೆಕ್ಸ್ನ ಲೆಂತು. ಕೆಲವರಿಗೆ ಶಾರ್ಟ್ ಸರ್ವೆಕ್ಸ್ ಇರುತ್ತೆ, ಸೊ ಹಾಗಾಗಿ ಇದನ್ನು ಕೂಡ ಮೆಷರ್ ಮಾಡ್ತಾರೆ. ಇನ್ನು ಹೆಡ್ಡು, ನೆಕ್ಕು, ಸ್ಪೈನು, ಫೇಸು, ಹಾರ್ಟು ಎಲ್ಲವುದು ಕೂಡ ನೋಡಿ ನಾರ್ಮಲ್ ಅಂತಲೇ ಇದೆ. ಸೊ ಪ್ಲೆಸೆಂಟಾ ಲೊಕೇಟೆಡ್ ಇನ್ ಆ್ಯಂಟೀರಿಯರ್, ಪ್ಲೆಸೆಂಟಾ ಏನಿದೆ ಕಸದ ಚೀಲ ಅದು ಆ್ಯಂಟೀರಿಯರ್ ಇದೆ ಅಂತ ಹೇಳಿ. ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತ ಕೇಳ್ತಿರಲ್ಲ, ಅದು ಆ್ಯಂಟೀರಿಯರ್ ಆಗಿದೆ. ಸೊ ಗ್ರೇಡ್ 1 ಮೆಚುರಿಟಿನಲ್ಲಿದೆ. ಲಿಕ್ಕರ್ ವಾಲ್ಯೂಮ್ ಈಸ್ ನಾರ್ಮಲ್, ಮಗುವಿನ ಸುತ್ತ ಏನು ನೀರಿರುತ್ತೆ ಅದು ನಾರ್ಮಲ್ ಆಗಿದೆ ಅಂತ ಹೇಳಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀರು ಕಡಿಮೆ ಆಗಿದೆ ಅಥವಾ ನೀರು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನೀರು ಕಡಿಮೆ ಆಗಿದೆ, ಡೆಲಿವರಿ ಅರ್ಜೆಂಟ್ ಮಾಡಬೇಕು ಅಂತ ಹೇಳಿ. ಸೊ ಅದು ಈ ಒಂದು ವಾಲ್ಯೂಮ್ ಈಸ್ ನಾರ್ಮಲ್ ಅಂತ ಇದೆ. ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಬೇರೆ ಯಾವುದೇ ರೀತಿಯಾದಂಥ ಅಬ್ನಾರ್ಮಾಲಿಟೀಸ್ ಇರಲಿಲ್ಲ.
ಸೊ ಅಗೇನ್ ಇಲ್ಲಿ ನೋಡಿ, ಇದು 2.14 ಆಗಿದೆ. ಹೋದ ಸಲ ತುಂಬ ಕಡಿಮೆ ಇದ್ದಿದ್ದು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಇದು 1.33 ಆಗಿದೆ. ಸ್ಕ್ರೀನ್ ಪಾಸಿಟಿವ್ ಫಾರ್ PET. ಅಗೇನ್ ಹೇಳಿದ್ರು ಬಿ ಪಿ ಬರೋವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಸ್ಕ್ಯಾನಿಂಗ್ ನನಗೆ ಮತ್ತೆ ಅನಾಮಲಿ ಸ್ಕ್ಯಾನ್ ಅಂತ ಹಾಕಿದ್ದಾರೆ. ಇದು ಅರ್ಲಿ IUGR ಸ್ಕ್ಯಾನ್ ಅಂತ ಹೇಳಿ 24 ವೀಕ್ಸಿಗೆ ಮಾಡಿದ್ರು. ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಯಾರಿಗೂ ಕೂಡ 6 ಮಂತ್ಸ್ ಕಂಪ್ಲೀಟ್ ಆದಾಗ ಈ 24 ವೀಕ್ಸ್ನಲ್ಲೆಲ್ಲ ಮಾಡೋದಿಲ್ಲ. ಅನಾಮಲಿ ಸ್ಕ್ಯಾನ್ ಆದಮೇಲೆ ಗ್ರೋತ್ ಸ್ಕ್ಯಾನ್ ಅಂತ ಹೇಳಿ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಾಡ್ತಾರೆ. ಸೊ ನನಗೆ ಪ್ರಾಬ್ಲಮ್ ಇದ್ದಿದ್ದರಿಂದ ಹಿಂದಿನ ಸಲ 24 ವೀಕ್ಸ್ನಲ್ಲಿ ಕೂಡ ಮಾಡಿದ್ರು. ಸೊ ಇದೆಲ್ಲ ಏನಿದೆ ಇದೆಲ್ಲ ನಾರ್ಮಲ್ ಆಗಿತ್ತು. ಮಗುವಿನ ವೆಯ್ಟ್ ಈಗ 638 ಗ್ರಾಮ್ಸ್ ಇತ್ತು, ಅದು ಕೂಡ ಕರೆಕ್ಟಾಗಿಯೇ ಇತ್ತು. ಮಗುವಿನ ಹಾರ್ಟ್ ಬೀಟ್ ನೋಡಿ 158 ಇದೆ ಇವಾಗ. ಪ್ರತಿಯೊಂದೂ ಕೂಡ ಎಲ್ಲವುದು ನಾರ್ಮಲ್ಲು. ಹೆಡ್ ಆಗಿರ್ಬೋದು, ನೆಕ್ಕು, ಸ್ಪೈನು, ಫೇಸು ಎಲ್ಲವುದು ಕೂಡ ಅಷ್ಟೇ ನಾರ್ಮಲ್ ಅಂತ ಹೇಳಿದರು. ಪ್ಲೆಸೆಂಟಾ ಆ್ಯಂಟೀರಿಯರ್ ಲಿಕ್ಕರ್ ವಾಲ್ಯೂಮ್ ಈಸ್ ನಾರ್ಮಲ್, ಬೇರೆ ಏನೂ ತೊಂದರೆ ಇರಲಿಲ್ಲ. 24 ವೀಕ್ಸ್ 0 ಡೇಸ್ ಇವಾಗ. ಸೊ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಏನಿದೆ ಇದು ಬಿ ಪಿ ಬರೋದನ್ನು ಶೋ ಮಾಡ್ತಾಯಿತ್ತು. ಖಂಡಿತ ಬಿ ಪಿ ಬರುತ್ತೆ ಅಂತ ಹೇಳಿದರು. ಬಂದರೂ ಬರ್ಬೋದು, ಬರ್ತಾಳೇನೋ ಇರ್ಬೋದು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳಿದರು. ಇದಾದಮೇಲೆ ಮತ್ತೆ ಈ ರೀತಿಯಾಗಿ ಬಂದಿದ್ದರಿಂದ 27 ವೀಕ್ಸಿಗೆ ಮತ್ತೆ ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ರು. ಸೊ ನೋಡಿ 27 ವೀಕ್ಸ್ನಲ್ಲಿ ಏನಾಗಿತ್ತಂದರೆ ಅರ್ಲಿ ಸೈನ್ ಆಫ್ ಪ್ಲೆಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳಿ, ಸ್ವಲ್ಪ ಪ್ಲೆಸೆಂಟಾ ಇನ್ಸಫಿಷಿಯೆಂಟ್ ಆಗಿದೆ ಅಂತ. ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಫೆಟಸ್ ಬೈ 2 ವೀಕ್ಸ್, ಅಂದರೆ 2 ವಾರ ಹಿಂದೆ ಉಳ್ಕೊಂಡಿತ್ತು ಮಗು. ಇಲ್ಲಿ ನೋಡಿ ಒಂದು 27 ವೀಕ್ಸ್ ತೋರಿಸ್ತಾ ಇದೆ. ಇದು 25, 26, 26 ತೋರಿಸ್ತಾ ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಹಿಂದೆ ಉಳ್ಕೊಂಡಿದೆ. ಇದು ಅಬ್ಡೋಮಿನಲ್ ಸರ್ಕಂಫರೆನ್ಸ್ ಅನ್ನುವಂಥದ್ದು 2 ವೀಕ್ಸ್ ಹಿಂದೆ ಉಳ್ಕೊಂಡಿದೆ. ಮಗುವಿನ ಮೆಚುರಿಟಿ ಕಡಿಮೆ ಆಗಿದೆ, ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಹೋಗಿ ಬಿ ಪಿನ ಚೆಕ್ ಮಾಡಿಸಿದ್ವಿ. ಸೊ ಅಷ್ಟರಲ್ಲಿ ಬಿ ಪಿ ಜಾಸ್ತಿ ಆಗಿತ್ತು. ಅದರಿಂದಾಗಿ ಈ ರೀತಿ ಮಗುವಿಗೆ ಏನು ಹೊಕ್ಕಳ ಬಳ್ಳಿ ಇರುತ್ತೆ, ಅದರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತಲ್ಲ ಕಸದ ಚೀಲದಿಂದ, ಸೊ ಅದು ತುಂಬಾ ಕಡಿಮೆ ಆಗಿರುತ್ತೆ. ಅದಾದಮೇಲೆ ಪ್ರತಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಸ್ಕ್ಯಾನಿಂಗನ್ನು ಮಾಡಿಸೋದಕ್ಕೆ ಹೇಳಿದರು. ಯಾಕಂದರೆ ಮಗು ಯಾವಾಗ ಬೇಕಾದರೂ ಕಂಪ್ಲೀಟಾಗಿ ಬ್ಲಡ್ ಫ್ಲೋ ನಿಂತೋಗಿ ಡೆತ್ ಆಗ್ಬೋದು ಅಂತ ಹೇಳಿ. ಸೊ ಎಷ್ಟು ಆಗುತ್ತೆ ಅಷ್ಟು ಬೇಗ ನೋಡಿಕೊಂಡು ಮಗುನ ಡೆಲಿವರಿ ಮಾಡ್ಕೊಳ್ಳೋಣ ಅಂತ. ಸೊ 2 ಡೇಸ್ ಒನ್ಸು 3 ಡೇಸ್ ಒನ್ಸು ಮಾಡ್ತಾಯಿದ್ರು. ಬಿ ಪಿ ಬಂದಿತ್ತು. ಸೊ ಜಸ್ಟು ಅವರು ಒಂದು ಡಾಪ್ಲರ್ ಸ್ಟಡಿ ಅಂತ ಹೇಳಿ ಮಾಡ್ತಾಯಿದ್ರು ನೋಡಿ. ಇದಿಷ್ಟು ಇದೇನೆ ಲಾಸ್ಟು ಮಗುವಿಗೆ ಮಾಡಿಸಿದಂಥದ್ದು. ಸೊ ಬಿ ಪಿ ಜಾಸ್ತಿ ಆಗಿದ್ದರಿಂದ ಮಗುವನ್ನು ಡೆಲಿವರಿ ಮಾಡಿದ್ರು. ವೆಯ್ಟ್ ನೋಡಿ 862 ಗ್ರಾಮ್ಸ್ ಅಂತ ಇತ್ತು. ಸೊ ಬೇಬಿ ಡೆಲಿವರಿ ಆಯಿತು. ಬೇಬಿ ಬಾಯ್ ಆಗಿದ್ದು ನನಗೆ. ನೋಡಿ ಬರ್ತ್ ವೆಯ್ಟ್ ಎಷ್ಟಿದೆ ಅಂತ ಹೇಳಿ 880 ಗ್ರಾಮ್ಸ್ ಇದೆ. ಸೊ ಇಷ್ಟಕ್ಕೇ ಡೆಲಿವರಿನ ಮಾಡಿಕೊಟ್ರು. ಸಿ ಸೆಕ್ಷನ್ ಆಗಿತ್ತು ನನಗೆ. ಎಮರ್ಜೆನ್ಸಿ LSCS. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನನ್ನ ಮಗನ ಕಂಪ್ಲೀಟ್ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್.